ರೇಣುಕಾಸ್ವಾಮಿಯ ಬ್ರೂಟಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ನಟ ದರ್ಶನ್ಗೆ ಇವತ್ತು ನಿರ್ಣಾಯಕ ದಿವಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಪಾಲಿಗೆ ಇವತ್ತಿನ ದಿನ ಅತ್ಯಂತ ಶುಭ ದಿನ. ಕೋರ್ಟಿಗೆ ದರ್ಶನ್ ಖುದ್ದು ಹಾಜರಾತಿಯ ಬಗ್ಗೆ ಇಂದು ಆದೇಶ, ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್. ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟ. ಸಾಕ್ಷಿ ವಿಚಾರಣೆ ಅದಕ್ಕೂ ಮುನ್ನ ದರ್ಶನ್ರಿಂದ ಮಾಹಿತಿ ಪಡೆಯಲು ಅರ್ಜಿ. ನಟ ದರ್ಶನ್ ಪರ ವಕೀಲ ಹಷ್ಮಾತ್ ಪಾಶ್ರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಮತ್ತೊಂದು ಕಡೆ ಪ್ರದೋಷ ಸಲ್ಲಿಸಿದ್ದ ಮಾಫಿ ಸಾಕ್ಷಿಯ ಬಗ್ಗೆಯೂ ಕೂಡ ಚರ್ಚೆ. ಯಾವ ದಿನಾಂಕ ಮಾಫಿ ಸಾಕ್ಷಿ ಹೇಳಿಕೆ ದಾಖಲಿಸಬೇಕೆಂದು ನಿರ್ಧಾರ. ಮಾಫಿ ಸಾಕ್ಷಿಗೆ ಆಕ್ಷೇಪ ವ್ಯಕ್ತಪಡಿಸುವಂತಿಲ್ಲ ಎಂದು ಹೈಕೋರ್ಟ್ ಆದೇಶ. ಯಾವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್ ಮತ್ತು ಪ್ರದೋಷ್ ಈ ದಿನ ಪರಸ್ಪರ ಇಬ್ಬರ ಜೀವನಕ್ಕೆ ಕಂಟಕ ಆಗಿದ್ದಾರೆ. ದರ್ಶನ್ ಕೇಸ್ನಲ್ಲಿ ನಾನೆಲ್ಲಿ ತಗಲಾಕತ್ತೀನಿ ಅಂತ ಹೇಳಿ ಪ್ರದೋಷು, ಅಯ್ಯೋ ಭಗವಂತ ಬಗಲಲ್ಲೇ ಇದ್ದವನು ಈ ಪ್ರಕರಣದಲ್ಲಿ ನನಗೆ ಇಟ್ನಲ್ಲ ಗೂಟ ಅನ್ನೋ ಚಿಂತೆಯಲ್ಲಿ ದರ್ಶನ್. ಪರಸ್ಪರ ಇಬ್ಬರಿಗೂ ಕಂಟಕವಾಗಿರುವ ಪ್ರಕರಣ ಅಂದರೆ ಅದು ರೇಣುಕಾಸ್ವಾಮಿಯ ಈ ಬ್ರೂಟಲ್ ಮರ್ಡರ್ ಪ್ರಕರಣ. ಇವತ್ತು ನಿರ್ಣಾಯಕ ದಿನ ನಟ ದರ್ಶನ್ಗೆ. ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ಕೋರ್ಟಿಗೆ ದರ್ಶನ್ ಖುದ್ದು ಹಾಜರಾತಿಯ ಬಗ್ಗೆ ಇವತ್ತೇ ವರ್ಡಿಕ್ಟ್. ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟು. ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟ ಆಗಿದೆ.